ಮೊನ್ನೆ ಒಕ್ಕಲಿಗ ಸಿಎಂ, ಈಗ ದಲಿತ ಸಿಎಂ ಕೂಗು. ಜಾತಿ ಸ್ವರೂಪ ತಳೆಯಿತ ಸಿಎಂ ಡಿಸಿಎಂ ಡಿಶಂ. ಕಾಂಗ್ರೆಸ್ ಸ್ಥಿತಿ ಮನೆಯೊಂದು ಮೂರು ಬಾಗಿಲು. ಇದೇ ಈ ಕ್ಷಣದ ಮಾರ್ನಿಂಗ್ ಸ್ಟೋರಿ ವಿಶೇಷ. ಜಾತಿ ಬ್ರಹ್ಮಾಸ್ತ್ರ. ನಾನು ನಾಗೇಂದ್ರ ಬಾಬು. ರಾಜ್ಯದಲ್ಲಿ ಆಗಾಗ ದಲಿತ ಸಿಎಂ ಅಸ್ತ್ರ ಕೇಳಿ ಬರುತ್ತಲೇ ಇರುತ್ತೆ. ಮೊನ್ನೆ ಒಕ್ಕಲಿಗ ಸಿಎಂ ಬೇಡಿಕೆ ಕೇಳಿ ಬಂದಿತ್ತು. ಅದರ ಬೆನ್ನಲ್ಲೇ ಇದೀಗ ದಲಿತ ಸಿಎಂ ಕೂಗು ಎದ್ದಿದೆ. ಇದೆಲ್ಲ ಒಂದು ಕಡೆ ಆದ್ರೆ, ಲಿಂಗಾಯತ ಸಮುದಾಯದ ನಾಯಕನಿಗೆ ಸಿಎಂ ಹುದ್ದೆ ಸಿಗಲಿ ಅಂತಿದ್ದಾರೆ ಸ್ವಾಮೀಜಿಗಳು. ಹೀಗೆ ಎಲ್ಲಾ ವರ್ಗದಿಂದ ಸಿಎಂ ಬೇಡಿಕೆ ಜೋರಾಗ್ತಾ ಇದೆ. ಹೀಗಾಗಿ ರಾಜ್ಯಕ್ಕೊಬ್ಬ ಸಿಎಂ ಅಥವಾ ಜಾತಿಗೊಬ್ಬ ಸಿಎಂ ಅನ್ನೋ ಚರ್ಚೆ ಶುರುವಾಗಿದೆ. ಇದೆಲ್ಲದರ ಮಧ್ಯೆ ಸಿಎಂ ಬಿಟ್ಟ ಬಾಣ ಬೂಮ್ ರಾಂಗ್ ಆಯ್ತಾ ಅನ್ನೋದನ್ನ ತಳ್ಳಿ ಹಾಕುವ ಹಾಗಿಲ್ಲ. ಬನ್ನಿ ಆ ಎಲ್ಲದರ ಬಗ್ಗೆ ನೋಡ್ಕೊಂಡು ಬರೋಣ. ಮೊನ್ನೆ ಒಕ್ಕಲಿಗ ಸಿಎಂ, ಈಗ ದಲಿತ ಸಿಎಂ ಕೂಗು. ಜಾತಿ ಸ್ವರೂಪ ತಳೆಯಿತ ಸಿಎಂ ಡಿಸಿಎಂ ಡಿಶುಂ. ಪ್ರಿಯ ವೀಕ್ಷಕರೇ, ಕಾಂಗ್ರೆಸ್ನಲ್ಲಿ ಮತ್ತೆ ದಲಿತ ಸಿಎಂ ಕೂಗು ರಾಜ್ಯದಲ್ಲಿ ಆಗಾಗ ಕೇಳಿ ಬರುತ್ತಲೇ ಇರುತ್ತೆ. ದಲಿತ ಸಿಎಂ ಅಸ್ತ್ರ ಮೊನ್ನೆ ಒಕ್ಕಲಿಗ ಸಿಎಂ, ಈಗ ದಲಿತ ಸಿಎಂ ಕೂಗು ಅನ್ನೋ ಹಾಗೆ ಆಗಿದೆ ಪರಿಸ್ಥಿತಿ. ಅಷ್ಟಕ್ಕೂ ಜಾತಿ ಸ್ವರೂಪ ತಳೆಯಿತ ಸಿಎಂ ಡಿಸಿಎಂ ಡಿಶುಂ ಅನ್ನೋ ಚರ್ಚೆ ಮಾಡ್ತಿದ್ದಾರೆ ಜನಸಾಮಾನ್ಯರು. ಅಷ್ಟಕ್ಕೂ ಇದೀಗ ದಲಿತ ಸಿಎಂ ಅಸ್ತ್ರವನ್ನ ಪ್ರಯೋಗಿಸಿದ್ಯಾರು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಸೊ ಇದಕ್ಕೇನ್ ಹೇಳ್ತೀರಾ? ದಲಿತ ಸಿಎಂ ಆಗ್ಬೇಕು ಅಂತ ಅನ್ಸುತ್ತಾ, ಏನ್ ಅನ್ಸುತ್ತೆ? ಒಂದು ಸಮುದಾಯ ಸಿಎಂ ಆಗ್ಬೇಕಾಗಿರೋ ವಿಷಯ ಚರ್ಚೆಯಲ್ಲಿ ಇದೆ 16 ವರ್ಷದಿಂದ. ಆದರೆ ಅದಕ್ಕೆ ಜನ ಶಾಸಕರು ಮನಸ್ಸು ಮಾಡಬೇಕು ಮತ್ತು ಹೈಕಮಾಂಡ್ ಮನಸ್ಸು ಮಾಡಬೇಕು. ಈಗ ಹಾಲಿ ಸಿಎಂ ಇರೋದ್ರಿಂದ ಆ ವಿಷಯಗಳನ್ನ ಅಪ್ರಸ್ತುತವಾಗಿರ್ತದೆ ಮಾತಾಡೋದು. ನೋಡಿದ್ರಲ್ವಾ ಸಚಿವ ಮುನಿಯಪ್ಪ ಮಾತಿನ ಮರ್ಮ ಏನಂತ ನಿಮಗೆ ಗೊತ್ತಾಗಿರುತ್ತೆ. ಅಷ್ಟಕ್ಕೂ ಮುನಿಯಪ್ಪ ಹೇಳಿದ್ದು ಡಿಸಿಎಂ ಕೆಪಿಸಿಸಿ ಹುದ್ದೆ ಬಳಿಕ ರಾಜ್ಯ ಸರ್ಕಾರದಲ್ಲಿ ಮತ್ತೆ ದಲಿತ ಸಿಎಂ ಕೂಗು ಕೇಳಿ ಬಂದಿದೆ ಅನ್ನೋದನ್ನ ಮತ್ತೆ ಮನವರಿಕೆ ಮಾಡಿದಂತಿದೆ. ಮೊದಲಿನಿಂದ ದಲಿತ ಸಿಎಂ ವಿಚಾರ ಇದೆ, ಇದನ್ನ ಹೈಕಮಾಂಡ್ ಅಂತಿಮ ಮಾಡಬೇಕು ಅಂತ ಸಚಿವ ಕೆಎಚ್ ಮುನಿಯಪ್ಪ ಪುನರುಚ್ಚರಿಸಿದ್ದಾರೆ. ಇದೆಲ್ಲ ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಇದು ಹೈಕಮಾಂಡ್ ಬಿಟ್ಟ ವಿಷಯ. ಅದರಿಂದ ಇದನ್ನು ಬೇರೆ ಯಾರು ಮಾತಾಡೋ ಅವಶ್ಯಕತೆ ಇಲ್ಲ. ಒಂದು ವೇಳೆ ಅವರ ಭಾವನೆಗಳಿದ್ರೆ ಹೈಕಮಾಂಡ್ಗೆ ತಿಳಿಸ್ಬೇಕೇ ಬಿಟ್ಟರೆ ನಾವು ಮಾತಾಡ್ಕೊಂಡು ಕುಂತ್ಕೊಂಡ್ರೆ ಇವೇನೂ ಆಗೋದಿಲ್ಲ. ಹೈಕಮಾಂಡ್ಗೆ ತಿಳಿಸ್ಬೋದು. ಪಾರ್ಟಿಗೆ ಮುಜುಗರ ಬರೋ ಅಂಥದ್ದು ಆಗಬಾರ್ದು. ನಮ್ಮ ಭಾವನೆಗಳನ್ನು ಹೈಕಮಾಂಡ್ ತಿಳಿಸ್ಬೇಕು. ನಾವ್ಯಾರು ಮಾಡೋರಲ್ಲ. ಮುಖ್ಯಮಂತ್ರಿ ಮಾಡೋದು ಹೈಕಮಾಂಡು, ಡೆಪ್ಟಿ ಚೀಫ್ ಮಿನಿಸ್ಟರ್ ಮಾಡೋದು ಹೈಕಮಾಂಡು, ಪಾರ್ಟಿ ಪ್ರೆಸಿಡೆಂಟ್ ಮಾಡೋದು ಹೈಕಮಾಂಡ್. ಎಲ್ಲ ಭಾವನೆಗಳನ್ನು ನಮಗೆ ತಿಳಿಸೋಕೆ ಅವಕಾಶ ಇದೆ, ತಿಳಿಸ್ಬೇಕು. ಈಗಾಗಲೇ 5 ವರ್ಷ ನಾನೇ ಸಿಎಂ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ರು. ಆದರೆ ಇದೀಗ ಕೆಲ ಸಚಿವರು ಮತ್ತು ಕಾಂಗ್ರೆಸ್ ಮುಖಂಡರ ಹೇಳಿಕೆ ರಾಜಕೀಯ ವಲಯದಲ್ಲಿ ಬೇರೆಯೇ ಚರ್ಚೆ ಹುಟ್ಟುಹಾಕಿದೆ. ಈ ಮಧ್ಯೆ ದಲಿತ ಸಿಎಂ ಕೂಗು ಕೂಡ ಕೇಳಿ ಬರುತ್ತಿದ್ದು ನಾನಾರ್ಥ ನೀಡಿವೆ. ಸಚಿವ ಮುನಿಯಪ್ಪ ಮಾತನ್ನ ಗಮನಿಸಿದ್ರೆ ಬೇಡಿಕೆ ಇದೆ, ಆದರೆ ಅದೆಲ್ಲವನ್ನ ಹೈಕಮಾಂಡ್ ಮಟ್ಟದಲ್ಲಿ ನಿರ್ಧರಿಸಲಾಗುತ್ತೆ. ಸುಮ್ಮನೆ ಮಾತನಾಡಿದ್ರೆ ಆಗೋದಿಲ್ಲ ಅಂದಿದ್ದಾರೆ. ಹಾಗೆಯೇ ವ್ರತ ಮಾತನಾಡೋ ಮೂಲಕ ಅದರಿಂದ ಏನು ಪ್ರಯೋಜನವೂ ಇಲ್ಲ ಅನ್ನೋದನ್ನ ಮರೆತಿಲ್ಲ ಸಚಿವ ಮುನಿಯಪ್ಪ. ವೀಕ್ಷಕರೇ, ಈಗಾಗಲೇ ಸಿಎಂ ಡಿಸಿಎಂ ಕೆಪಿಸಿಸಿ ಹುದ್ದೆ ಆಯಿತು. ಇದೀಗ ರಾಜ್ಯದಲ್ಲಿ ಎದ್ದಿದೆ ದಲಿತ ಸಿಎಂ ಕೂಗು, ಮನ್ನಣೆಗೆ ಬರ್ತಿದೆ. ಸಚಿವ ಮುನಿಯಪ್ಪ ಅಷ್ಟಕ್ಕೂ ಯಾಕೆ ಅಳೆದು ತೂಗಿ ದಲಿತ ಸಿಎಂ ಪ್ರಸ್ತಾಪ ಮಾಡಿದ್ರ ಅನ್ನೋ ಚರ್ಚೆನೂ ಶುರುವಾಗಿದೆ. ದಲಿತ ಸಿಎಂ ಹಕ್ಕೊತ್ತಾಯ ಮತ್ತೆ ಮುನ್ನೆಲೆಗೆ ಬರೋ ಸಾಧ್ಯತೆ ಇದೆಯಾ ಅನ್ನೋ ಗುಸುಗುಸು ಶುರುವಾಗಿದೆ. ಹಾಗೆ ನೋಡಿದ್ರೆ ಈ ಹಿಂದೆ ಸಚಿವ ಮಹದೇವಪ್ಪ ದಲಿತ ಸಿಎಂಗೆ ಆಗ್ರಹಿಸಿದ್ರು. ಇದೀಗ ಮತ್ತೆ ಆ ಕೂಗು ಎದ್ದಿದೆ. ವಿಧಾನಸಭೆ ಚುನಾವಣೆಯ ಸಂದರ್ಭದಲ್ಲೂ ದಲಿತ ಸಿಎಂ ಕೂಗು ಮುನ್ನೆಲೆಗೆ ಬಂದಿತ್ತು, ಆದರೆ ಬಳಿಕ ಅದು ತಣ್ಣಗಾಗಿತ್ತು. ಇದೀಗ ಮತ್ತೊಮ್ಮೆ ದಲಿತ ಸಿಎಂ ಕೂಗು ತೀವ್ರಗೊಳ್ಳಲು ಶುರುವಾಗಿದೆ. ಕಳೆದ ದಿನವಷ್ಟೇ ರಾಜ್ಯದಲ್ಲಿ ಒಕ್ಕಲಿಗ ಸಿಎಂ ಬೇಡಿಕೆಯನ್ನ ಶ್ರೀ ಚಂದ್ರಶೇಖರ ಸ್ವಾಮೀಜಿ ವೇದಿಕೆಯಲ್ಲಿಯೇ ಸಿಎಂ ಸಿದ್ದರಾಮಯ್ಯ ಮುಂದಿಟ್ಟಿದ್ದರು. ಡಿಕೆ ಶಿವಕುಮಾರ್ಗೆ ಮುಖ್ಯಮಂತ್ರಿ ಸ್ಥಾನ ನೀಡುವಂತೆ ಸಿದ್ದರಾಮಯ್ಯನವರಿಗೆ ಬಹಿರಂಗವಾಗಿ ಮನವಿ ಮಾಡಿದ್ದರು. ಇದು ಬೂದಿ ಮುಚ್ಚಿದ ಕೆಂಡದಂತಿರುವ ಮುಖ್ಯಮಂತ್ರಿ ಬದಲಾವಣೆಯ ಚರ್ಚೆಗೆ ಮತ್ತೆ ನಾಂದಿ ಹಾಡಿತು. ಆದರೂ ಕೂಡ ಅದು ಅಷ್ಟಕ್ಕೆ ನಿಂತಿಲ್ಲ. ಇನ್ನೊಂದೆಡೆ ಡಿಸಿಎಂ ಚರ್ಚೆ ವಿಚಾರಕ್ಕೆ ಸಂಬಂಧಿಸಿದಂತೆ ಸಚಿವ ಕೆಎನ್ ರಾಜಣ್ಣ ಏನಂದ್ರು ಅಂತ ನೀವೊಮ್ಮೆ ಕೇಳಿ. ಡಿಸಿಎಂ ವಿಚಾರ ಏನದ್ರಲ್ಲಿ ತಪ್ಪೇನಪ್ಪ ಇದೆ? ಕೇಳಿದ್ರೆ ತಪ್ಪೇನಿಲ್ಲ. ನಾವೇನೋ ಅಂತಿಮವಾಗಿ ನಿರ್ಣಯ ಮಾಡೋದು ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ನವ್ರು ಮಾಡೋದು. ನಾವು ಕೇಳ್ದೇನೆ ಇದ್ರೆ ಅವ್ರ ಗಮನಕ್ಕೆ ಏನು ಹೋಗ್ತದೆ? ನಾವು ಕೇಳಿದೀವಿ. ಅಂತಿಮವಾಗಿ ಹೈಕಮಾಂಡ್ನವರು ಏನು ನಿರ್ಣಯ ತಗೊಳ್ತಾರೋ ಆ ನಿರ್ಣಯ ಎಲ್ಲರ ಮೇಲೂ ಕೂಡ ಅದು ಬೈಂಡಿಂಗ್ ಇರ್ತದೆ.
ಅದರಲ್ಲಿ ದೇರ್ ಇಸ್ ನಥಿಂಗ್ ಈಸ್ ದೇರ್ ಟು ಫೈಂಡ್ ಫಾಲ್ಟ್ ಅಂತ ನನ್ನದು ವಾದ. ದಲಿತ ಒಕ್ಕಲಿಗ ಸಿಎಂ ಕೂಗಿನ ಬೆನ್ನಲ್ಲೇ ಲಿಂಗಾಯತ ಸಿಎಂ ಕೂಗು. ಲಿಂಗಾಯತ ಮಂತ್ರಿಗಳಿಗೆ ಹೆಚ್ಚಿನ ಸ್ಥಾನ ನೀಡಲು ಆಗ್ರಹ. ದಲಿತ ಸಿಎಂ ಕೂಗಿನ ಬೆನ್ನಲ್ಲೇ ಲಿಂಗಾಯತ ಸಿಎಂ ಕೂಗು ಕೂಡ ಕೇಳಿಬಂದಿದೆ. ಪಂಚಪೀಠದಿಂದ ಲಿಂಗಾಯತ ಮುಖ್ಯಮಂತ್ರಿಗೆ ಬೇಡಿಕೆ ಇಡಲಾಗಿದೆ. ರಿಪಬ್ಲಿಕ್ ಕನ್ನಡಕ್ಕೆ ಮಾತನಾಡಿದ ಶ್ರೀಶೈಲ ಜಗದ್ಗುರುಗಳು ವೀರಶೈವ ಲಿಂಗಾಯತರಿಗೆ ಆದ್ಯತೆ ನೀಡಬೇಕು ಅಂತ ಹೇಳಿದ್ದಾರೆ. ಲಿಂಗಾಯತ ಮಂತ್ರಿಗಳಿಗೆ ಹೆಚ್ಚಿನ ಸ್ಥಾನ ನೀಡಬೇಕು ಅಂದಿರೋ ಅವರು ಹೊಸದೊಂದು ಚರ್ಚೆಗೆ ಎಡೆ ಮಾಡಿಕೊಟ್ಟಂತಿದೆ. ಸಚಿವ ಎಂಬಿ ಪಾಟೀಲ್, ಈಶ್ವರ್ ಖಂಡ್ರೆ, ಎಸ್ ಮಲ್ಲಿಕಾರ್ಜುನ್, ಶಾಮನೂರು ಶಿವಶಂಕರಪ್ಪ ಅವರಿಗೆ ಅವಕಾಶ ನೀಡಬೇಕು ಅಂತ ಶ್ರೀಶೈಲ ಜಗದ್ಗುರುಗಳು ಹೇಳಿದ್ದಾರೆ. DCM DKC CM ಆಗಬೇಕಂತ ಹೇಳಿ ಕೆಲವೊಂದಿಷ್ಟು ಜನ ಹೇಳ್ತಾ ಇರುವಂಥದ್ದು. ಸದ್ಯ ನಮ್ಮ ಜೊತೆಗೆ ಶ್ರೀಶೈಲ ಜಗದ್ಗುರುಗಳು ನಮ್ಮ ಜೊತೆಗಿದ್ದಾರೆ. ಏನು ಹೇಳ್ತಾರೆ ಅಂತ ಕೇಳ್ತೀನಿ. ಅದರ ಈಗ ಮೊದಲನೇದಾಗಿ CM ಆಗಬೇಕಂತ ಹೇಳಿ ಹೇಳ್ತಿರುವಂಥದ್ದು ಏನು ಹೇಳ್ತೀರಿ? ರಾಜ್ಯದಲ್ಲಿ ಮುಖ್ಯಮಂತ್ರಿ ಸ್ಥಾನ ಬದಲಾಗಬೇಕು, ಉಪಮುಖ್ಯಮಂತ್ರಿಗಳ ಸ್ಥಾನ ಇನ್ನೂ ಹೆಚ್ಚಿಸಬೇಕು ಅನ್ನುವಂಥ ಚರ್ಚೆ ವಿದ್ಯಮಾನಗಳಲ್ಲಿ ತೀವ್ರವಾಗಿ ನಡೀತಾ ಇದೆ. ಹಿಂದೆ ಸರ್ಕಾರ ರಚನೆಯ ಸಂದರ್ಭದಲ್ಲಿ ವೀರಶೈವ ಲಿಂಗಾಯತ ಮತಗಳೇ ನಿರ್ಣಾಯಕವಾಗಿ ಪಾತ್ರವನ್ನು ನಿರ್ವಹಿಸಿರೋಣದರಿಂದ ಈ ಸಂದರ್ಭದಲ್ಲಿ ವೀರಶೈವ ಲಿಂಗಾಯತ ಸಚಿವರಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಆಗ್ರಹಿಸಲಿಕ್ಕೆ ಬಯಸ್ತಾ ಇದ್ದೇವೆ. ಅದು ಮುಖ್ಯಮಂತ್ರಿ ಸ್ಥಾನದ ಬದಲಾವಣೆ ಆಗಿರಬಹುದು ಅಥವಾ ಉಪಮುಖ್ಯಮಂತ್ರಿ ಸ್ಥಾನಗಳನ್ನು ಇನ್ನೂ ಹೆಚ್ಚುವರಿಯಾಗಿ ಕೆಲವರಿಗೆ ನೀಡುವಂಥ ಸಂದರ್ಭ ಆಗಿರ್ಬೋದು. ಈ ಸಂದರ್ಭಗಳಲ್ಲಿ ವೀರಶೈವ ಲಿಂಗಾಯತ ಅನುಭವಿ ಸಚಿವರಾಗಿರುವಂತಹ ಈಶ್ವರ್ ಖಂಡ್ರೆ, MB ಪಾಟೀಲರು ಮತ್ತು SS ಮಲ್ಲಿಕಾರ್ಜುನರು ಇಂಥವರನ್ನು ಪರಿಗಣಿಸಬೇಕು. ಇಂಥವರಿಗೆ ಅವಕಾಶವನ್ನು ಕೊಡೋದ್ರ ಮೂಲಕ ವೀರಶೈವ ಲಿಂಗಾಯತರಿಗೆ ನ್ಯಾಯ ಒದಗಿಸಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಆಗ್ರಹಿಸಲಿಕ್ಕೆ ಬಯಸ್ತೇವೆ. ಅಂತಂದರೆ ಚುನಾವಣೆ ಸಂದರ್ಭದಲ್ಲಿ ವೀರಶೈವ ಲಿಂಗಾಯತರು ಪ್ರಮುಖ ಪಾತ್ರನ ವಹಿಸಿರುವಂಥದ್ದು. ಹೀಗಾಗಿ CM ಸ್ಥಾನವನ್ನು ವೀರಶೈವ ಲಿಂಗಾಯತರಿಗೆ ಕೊಡಬೇಕಂತ ಹೇಳಿ ಶ್ರೀಶೈಲ ಜಗದ್ಗುರುಗಳು ಆಗ್ರಹ ಮಾಡ್ತಾ ಇರುವಂಥದ್ದು. ಇನ್ನು ಜಗದ್ಗುರುಗಳು ಈ ವಿಷಯ ಸಂಬಂಧ ತಾವು ಕಾಶಿ, ಉಜ್ಜಯಿನಿ ಜಗದ್ಗುರುಗಳ ಜೊತೆಗೂ ಈ ವಿಚಾರದಲ್ಲಿ ಚರ್ಚೆ ಮಾಡಿರೋದಾಗಿಯೂ ತಿಳಿಸಿದ್ದಾರೆ. ಒಂದು ವೇಳೆ ಮುಖ್ಯಮಂತ್ರಿ ಆಗುವ ಸಂದರ್ಭದಲ್ಲಿ ಒಡಂಬಡಿಕೆ ಆಗಿದ್ದರೆ ಒಡಂಬಡಿಕೆಯ ಪ್ರಕಾರ ನಡೆದುಕೊಳ್ಳಲಿ ಅಂತ ನುಡಿದಿದ್ದಾರೆ ಜಗದ್ಗುರುಗಳು. ಇಲ್ಲಿ ರಾಜ್ಯಕ್ಕೊಬ್ಬ CM ಅಥವಾ ಜಾತಿಗೊಬ್ಬ CM ಅನ್ನೋ ಚರ್ಚೆ ನಡೀತಿದೆ. ಇದು ಒಂದು ವಾರದಿಂದ ಭುಗಿಲೆದ್ದಿದೆ. CM DCM ಕೂಗು. ಜಾತಿವಾರು CM ಕೊಟ್ರೆ ಎಲ್ಲರಿಗೂ ಕೊಡಬೇಕಾಗುತ್ತೆ ಅಂತ CM ಮತ್ತೊಂದು ದಾಳ ಉರುಳಿಸಿದ್ರ ಅನ್ನೋ ಪ್ರಶ್ನೆಯೂ ಕಾಡದೇ ಇರಲ್ಲ. ಸಂವಿಧಾನ ಹುದ್ದೆಗಳನ್ನ ಜಾತಿವಾರು ಡಿವೈಡ್ ಮಾಡಲಾಗ್ತಿದೆಯಾ ಅನ್ನೋ ಡೌಟ್ ಜನರನ್ನ ಕಾಡ್ಲಿಕ್ಕೂ ಶುರುವಾಗುತ್ತೆ. ಹಾಗೆ ನೋಡಿದ್ರೆ DCM ಸಾಂವಿಧಾನಿಕ ಹುದ್ದೆಯಲ್ಲ. ಅದರ ಬೆನ್ನಲ್ಲೇ ಇದೀಗ ದಲಿತ CM ಕೂಗು ಎದ್ದಿದೆ. ಅದಷ್ಟೇ ಅಲ್ಲ, ವೀರಶೈವ CM ಕೂಗು ಎದ್ದಿದೆ. ಮೊನ್ನೆಯಷ್ಟೇ ಸಚಿವ ಜಮೀರ್ ಅಹಮದ್ ಬೀದರ್ನಿಂದ ಸಾಗರ್ ಖಂಡ್ರೆ ಸಂಸದರಾಗಿ ಗೆಲ್ಲುವಲ್ಲಿ ಮುಸ್ಲಿಂ ಮತದಾರರ ಪಾತ್ರ ಬಹಳ ಇದೆ ಅಂತ ಹೇಳಿ ಇಕ್ಕಟ್ಟಿಗೆ ಸಿಲುಕಿಸಿದ್ರು. ಇದೇ ನಾನೇ ಹೇಳ್ತಾ ಇಲ್ವೇನ್ರಿ? ನಾನು ಹೇಳ್ದೆ ಮುಸ್ಲಿಂ ಅವರು ಒಂದು ಸೈಡ್ ಮತ ಕೊಟ್ಟಿದ್ದಾರೆ, ಆ ಕಾರಣಕ್ಕೆ ಗೆದ್ದಿದ್ದಾರೆ ಅಂತ ಹೇಳಿದ್ದೀನಿ. ಆ ಸಮಾಜಕ್ಕೆ ಹೇಳ್ಬೇಕು ತಾನೆ. ಈಗ ಕೇಳ್ರಿ, ಇಲ್ಲಿ ಮೊದಲೇ ಮುಸಲ್ಮಾನ್ ಕೊಟ್ಟರೆ ಗೆದ್ದಕ್ಕೆ ಸಾಧ್ಯನಾ? ಎಷ್ಟು ಓಟ್ ತೊಗೊಂಡ್ರು ಅವರು? ಸಾಗರ್ ಅವ್ರು ಎಷ್ಟು ಓಟ್ ತೊಗೊಂಡ್ರು? ಸಾಗರ್ ಅವರು ಎಷ್ಟು ತೊಗೊಂಡು 6.5 ಲಕ್ಷ ಚಿಲ್ಲರೆ ಓಟ್ ತೊಗೊಂಡಿದ್ದಾರೆ. ಮುಸಲ್ಮಾನ್ ಎಷ್ಟು ಓಟ್ ಕೊಟ್ಟಿದ್ದಾರೆ? 2 ಲಕ್ಷ ಚಿಲ್ಲರೆ ಓಟ್ ಕೊಟ್ಟಿದ್ದಾರೆ. 2 ಲಕ್ಷ ಅಲ್ಲಿ ಗೆಲ್ಲಕ್ಕೆ ಸಾಧ್ಯನಾ? ನಾನಿಂದ ನೀವು ಒಂದು ಸೈಡ್ ಕೊಟ್ಟಿದ್ದಕ್ಕೆ ಕಾರಣಕ್ಕೆ ಈಶ್ವರ್ ಅವ್ರು ಕಂಡವ್ರು ಗೆದ್ದು. ಮುಸಲ್ಮಾನ್ ಅವರು ಡಿವೈಡ್ ಆಯ್ತಾ ಈ ಬಾರಿ ಓಟ್ ಎಲ್ಲನ? ಮುಸಲ್ಮಾನ್ ಓಟ್ ಎಲ್ಲನ ಡಿವೈಡ್ ಆಯ್ತಾ? ಒಂದು ಸೈಡ್ ಕೊಟ್ಟಿದ್ದಾರೆ ತಾನೆ. ಆ ಹಿನ್ನೆಲೆಯಿಂದ ಇಳಿದ್ದೀನಿ ನಾನು. ಅಷ್ಟೇ ಅಲ್ಲದೆ ನೂತನ MP ಮುಸ್ಲಿಮರ ಕೆಲಸ ಮಾಡಿಕೊಡ್ಲೇಬೇಕಾಗುತ್ತೆ ಅಂತ ಹೇಳಿದ್ರು. ಹೀಗೆ ಕಾಂಗ್ರೆಸ್ ಜಾತಿವಾರು ರಾಜಕೀಯ ಶುರು ಮಾಡಿತಾ ಅನ್ನೋ ಚರ್ಚೆಗೂ ನಾಂದಿ ಹಾಡಿದಂತಿದೆ. ನಂತರ ಇದು ವಿವಾದದ ಸ್ವರೂಪ ಪಡೆಯುವ ಸಾಧ್ಯತೆ ಅರಿತು ಸಚಿವ ಜಮೀರ್ ತಮ್ಮ ಹೇಳಿಕೆ ಬಗ್ಗೆ ಬೇರೆಯೇ ಅರ್ಥ ನೀಡಿದ್ರು. ಈಗ CT ರವಿ ಅದು ಹೇಳೇ ಸೋತಿರೋದಲ್ಲಿ ಕೇಳಿ ನನಗೇನು ಪಟ್ಟಕತ್ರು? ಚಾಮರಾಜಪೇಟೆಯಲ್ಲಿ ಇದೇ CT ರವಿ ಜಮೀರ್ ಅಹಮದ್ ಖಾನ್ ಹಿಂದೂ ವಿರೋಧಿ, ಈದ್ಗಾ ಮೈದಾನಲ್ಲಿ ಗಣೇಶ ಕುಣಿಸಕ್ಕೆ ಕೊಟ್ಟಿಲ್ಲ ಅಂದರು. ನನಗೆ ಎಷ್ಟು ಲೀಡಲ್ಲಿ ಗೆದ್ದೆ? ನಾನು 53,000 ಲೀಡಲ್ಲಿ ಗೆದ್ದಿರೋದು. ಮುಸಲ್ಮಾನಿಂದ ಹೆಚ್ಚಾಗಿ ಹಿಂದೂಗಳು ನನ್ನ ಕ್ಷೇತ್ರದಲ್ಲಿ ಓಟ್ ಕೊಟ್ಟವ್ರೆ.
ನೋಡೋ ಕೇಳಿ ಸಿಟಿ ರಿವ್ಯೂವ್ರನ್ನ ಎಲ್ಲ ಭೂತೋಯಿಸಿ ತೆಗಿಯೋಕೆ ಹೇಳಿ. ಹಾಗೆ ನೋಡಿದ್ರೆ ವೀಕ್ಷಕರೇ, ರಾಜ್ಯದಲ್ಲಿ ಇಷ್ಟೆಲ್ಲ ಚರ್ಚೆ ನಡೀತಿದ್ರೆ ಅತ್ತ ರಾಜ್ಯದಲ್ಲಿ ಅಧಿಕಾರದ ಸಂಘರ್ಷದ ಬಗ್ಗೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದೇ ಬೇರೆ. ಸಿಎಂ ಆಯ್ಕೆ ಹೈಕಮಾಂಡ್ ನಿರ್ಧಾರ ಎಂದಿದ್ದು ನಮ್ಮ ಪಕ್ಷದ 136 ಶಾಸಕರು ಇದ್ದಾರೆ. ಎಲ್ಲ ಶಾಸಕರ ಅಭಿಪ್ರಾಯ ತೆಗೆದುಕೊಂಡು ಸಿಎಂ ಮಾಡಿದ್ದಾರೆ. ಯಾರು ಏನು ಹೇಳಿದ್ದಾರೆ ಅನ್ನೋದಕ್ಕಿಂತ ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ತೀರ್ಮಾನ ಅಂತಿಮ ಮಾಡುತ್ತೆ ಅಂತ ಮಗದೊಮ್ಮೆ ಹೇಳಿರೋದು ಗಮನ ಸೆಳೆತಿದೆ. ಮೊದಲನೇದಾಗಿ ನಮ್ಮ ಪಕ್ಷದಲ್ಲಿ 136 ಜನ ಶಾಸಕರ ಎಲ್ಲ ಶಾಸಕರ ಒಂದು ಅಭಿಪ್ರಾಯ ತೆಗೆದುಕೊಂಡು ಹೈಕಮಾಂಡ್ ಅವರು ಈಗಾಗಲೇ ಮುಖ್ಯಮಂತ್ರಿಯನ್ನು ಮಾಡಿದ್ದಾರೆ. ಈಗ ಯಾರು ಏನು ಹೇಳಿದ್ದಾರೆ ಅನ್ನೋದಕ್ಕಿಂತ ನಮ್ಮ ಪಕ್ಷದಲ್ಲಿ ಅಂತಿಮ ತೀರ್ಮಾನ ಹೈಕಮಾಂಡ್ ತೀರ್ಮಾನವೇ ಅಂತಿಮ. ಸೊ ಅದು ಈಗಾಗಲೇ ಸಿದ್ದರಾಮಯ್ಯ ಅವರು CM ಆಗಿ ಒಳ್ಳೆ ಕೆಲಸ, ರಾಜ್ಯದ ಜನರಿಗೆ ಏನು ನಾವು ಭಾಷೆಯನ್ನು ಕೊಟ್ಟಿದ್ವಿ ಆ ಭಾಷೆಯನ್ನು ಈಡೇರಿಸ್ಕೊಂಡು ಒಳ್ಳೆ ಆಡಳಿತವನ್ನು ಕೊಟ್ಕೊಂಡು ಮುಂದೆ ಹೋಗ್ತಾ ಇದ್ದೀವಿ. ಪ್ರಸ್ತುತ ಇಷ್ಟರ ಬಗ್ಗೆ ಅಷ್ಟೇ ನಾನು ಮಾತನಾಡಲಿಕ್ಕೆ ಬಯಸ್ತೀನಿ. ಅದರಲ್ಲೂ ಸಿಎಂ ಬದಲಾವಣೆ ಸಂಬಂಧ ಸ್ವಾಮೀಜಿ ಹೇಳಿಕೆಗೆ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯಿಸಿದ್ದಾರೆ. ಸ್ವಾಮೀಜಿ ಹೇಳ್ತಾರೆ ಅಂತ ಬದಲಾವಣೆ ಮಾಡೋಕ್ಕಾಗಲ್ಲ ಎಂದಿದ್ದಾರೆ. ಪ್ರಜಾಪ್ರಭುತ್ವ ರಾಷ್ಟ್ರ, ಯಾರು ಬೇಕಾದರೂ ಮಾತಾಡಬಹುದು ಅಂದಿರೋ ಅವರು ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಭಿನ್ನಾಭಿಪ್ರಾಯ ಇಲ್ಲ ಅನ್ನೋದನ್ನ ಸ್ಪಷ್ಟಪಡಿಸಿದ್ದಾರೆ. ಪಕ್ಷಕ್ಕೆ ಸಂಬಂಧಪಟ್ಟದ ವಿಚಾರ ಯಾರೋ ಹೇಳ್ತಾರೆ ಅಂತ ಅಥವಾ ಎಲ್ಲೋ ಚರ್ಚೆ ಆದರೆ ಅದನ್ನು ಬದಲಾವಣೆ ಮಾಡಲಿಕ್ಕೆ ಆಗೋಲ್ಲ. ಅದು ಪಕ್ಷದ ತೀರ್ಮಾನ, ಹೈಕಮಾಂಡ್ ತೀರ್ಮಾನ ಅಷ್ಟೇ. ಅದೇ ಹೇಳಿದ್ರೆ ಏನು ಅದಕ್ಕೆ ಹೇಳ್ಬಾರ. ಇದು ಪ್ರಜಾಪ್ರಭುತ್ವ ರಾಷ್ಟ್ರ, ಅತ್ಯಂತ ಹೆಚ್ಚು ಪ್ರಜಾಪ್ರಭುತ್ವ ಇರುವಂಥ ರಾಷ್ಟ್ರ. ಏನು ಬೇಕಾದ ಜನ ಹೇಳಲಿಕ್ಕೆ ಇಲ್ಲಿ ಅವಕಾಶಗಳಿದೆ. ಸೊ ಹೇಳ್ತಾರೆ ಅವ್ರ ಭಾವನೆಗಳನ್ನು, ಅವರ ವಿಚಾರಗಳನ್ನು, ಅವರ ಸಮುದಾಯದ ವಿಚಾರಗಳನ್ನು ಹೇಳುವಂಥ ಪ್ರಯತ್ನ ಮಾಡ್ತಾರೆ. ಇದು ಏನು ಹೊಸದೇ ಅಲ್ಲ. ಭಾಳಷ್ಟು ಸಮುದಾಯದ ಸಭೆಗಳಲ್ಲಿ ಸ್ವಾಮೀಜಿ ಅವರು ಹೇಳಿದ ಉದಾಹರಣೆಗಳು ಸಾಕಷ್ಟಿದೆ. ಅವರು ಹೇಳಿರ್ಬೋದು ಯಾರು ಅಷ್ಟೇ. ಸಚಿವ ಸತೀಶ್ ಜಾರಕಿಹೊಳಿ ಮಾತಾಡ್ತಾ ಅವರ ಭಾವನೆ, ಸಮುದಾಯದ ವಿಚಾರ ಹೇಳಿಕೊಂಡಿದ್ದಾರೆ ಎಂದಿದ್ದಾರೆ. ಹಾಗೆಯೇ ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ಬಗ್ಗೆ ಹೈಕಮಾಂಡ್ ನಿರ್ಧಾರ ಮಾಡಲಿದೆ ಅಷ್ಟೇ ಅಲ್ಲದೆ ಎಲ್ಲ ರೀತಿಯ ಅಧಿಕಾರದ ಬಗ್ಗೆ ಹೈಕಮಾಂಡ್ ತೀರ್ಮಾನವೇ ಫೈನಲ್ ಅನ್ನೋದನ್ನ ಹೇಳೋಕೆ ಮರೆತಿಲ್ಲ. ಹೀಗೆ ಕೈಪಾಳ್ಯದಲ್ಲಿ ಡಿಸಿಎಂ ಸಿಎಂ ಜಾತಿವಾರು ಅಸ್ತ್ರ ಶುರುವಾಗಿ ಬಿಡ್ತ ಅನ್ನೋದು ಕೂಡ ಗಮನ ಸೆಳೆತಿದೆ. ಈ ಮೂಲಕ ಕಾಂಗ್ರೆಸ್ ಮನೆಯೊಂದು 3 ಬಾಗಿಲು ಆಗ್ತಿದೆಯಾ ಅನ್ನೋ ಚರ್ಚೆ ಜನರಲ್ಲಿ ಶುರುವಾಗಿದೆ. ಸಿಎಂ ಯಾರಾಗಬೇಕು, ತೀರ್ಮಾನ ಮಾಡೋರು ಯಾರು? ಸ್ವಾಮೀಜಿ ಹೇಳಿಕೆಗೆ ಸಿಎಂ ಸಿದ್ದರಾಮಯ್ಯ ಹೇಳಿದ್ದೇನು? ನಮ್ಮ DK ಶಿವಕುಮಾರ್ ಒಬ್ಬರು ಮಾತ್ರ ಮುಖ್ಯಮಂತ್ರಿಗಳಾಗಿಲ್ಲ. ವೀಕ್ಷಕರೇ, ಅದ್ಯಾವಾಗ ವೇದಿಕೆಯಲ್ಲೇ ಸ್ವಾಮೀಜಿಯವರು ಒಕ್ಕಲಿಗ ಸಿಎಂ ಬೇಡಿಕೆ ಇಟ್ರೋ ಆಗ್ಲೇ ನೋಡಿ ಹಲವು ಆಯಾಮಗಳಲ್ಲಿ ಚರ್ಚೆ ಶುರುವಾಗಿ ಬಿಟ್ಟಿದೆ. ಒಂದು ಕಡೆ ದಲಿತ ಸಿಎಂ ಕೂಗಿಗೆ ಆಗ್ರಹ ಕೇಳಿ ಬಂದ್ರೆ, ಮತ್ತೊಂದು ಕಡೆ ವೀರಶೈವ ಸಮುದಾಯದ ನಾಯಕನಿಗೂ ಸಿಎಂ ಹುದ್ದೆ ನೀಡಿ ಅನ್ನೋ ಬೇಡಿಕೆ ಶುರುವಾಗಿ ಬಿಟ್ಟಿದೆ. ಇದೆಲ್ಲದರ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯಿಸಿದ್ದು, ಸ್ವಾಮೀಜಿಗಳಿಗೂ ರಾಜಕೀಯಕ್ಕೂ ಸಂಬಂಧ ಇಲ್ಲ ಕಣ್ರಿ ಅಂತ ಅದೇ ಖಡಕ್ ಸ್ಟೈಲ್ನಲ್ಲಿ ಹೇಳಿದ್ದಾರೆ. ಸ್ವಾಮೀಜಿಯವರು ಹೇಳಿದ್ದಾರೆ, ಅದಕ್ಕೆ ಒಂದು ಮಚ್ ಇಂಪಾರ್ಟೆನ್ಸ್ ಕೊಡಬೇಕಾದಂಥ ಅಗತ್ಯ ಇಲ್ಲ. ಬಿಕಾಸ್ ಸ್ವಾಮೀಜಿಯವ್ರಿಗೂ ರಾಜಕೀಯ ಪಕ್ಷಕ್ಕೂ ಏನು ಸಂಬಂಧ ಇರ್ತದೆ. ಯಾರು ಚೀಫ್ ಮಿನಿಸ್ಟರ್ ಆಗಬೇಕು, ಯಾರು ಮತ್ತೆ ಚೀಫ್ ಮಿನಿಸ್ಟರ್ ಆಗಬೇಕು ಅಂತ ತೀರ್ಮಾನ ಮಾಡೋರು ಯಾರು? ಮತ್ತು ಶಾಸಕರು, ಪ್ರಜಾಪ್ರಭುತ್ವದಲ್ಲಿ ಶಾಸಕರು ತೀರ್ಮಾನ, ಮತ್ತು ಹೈಕಮಾಂಡ್ ತೀರ್ಮಾನ ಮಾಡಬೇಕು. ದೆಹಲಿಯಲ್ಲಿ ಸದ್ಯ ರಾಜ್ಯದಲ್ಲಿ ಶುರುವಾಗಿರೋ ಚರ್ಚೆ ಸಂಬಂಧ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಟಾಂಗ್ ನೀಡಿದ್ದಾರೆ. ಸ್ವಾಮೀಜಿಯವರ ಹೇಳಿಕೆಗೆ ಮಹತ್ವ ಕೊಡುವ ಅವಶ್ಯಕತೆ ಇಲ್ಲ ಎಂದಿರೋ ಅವರು ಸ್ವಾಮೀಜಿಗೂ ರಾಜಕೀಯಕ್ಕೂ ಏನಾದರೂ ಸಂಬಂಧ ಇರುತ್ತಾ ಅಂತ ಪ್ರಶ್ನಿಸಿದ್ದಾರೆ. ಅಷ್ಟಕ್ಕೂ ಸಿಎಂ ಯಾರಾಗಬೇಕೆಂದು ತೀರ್ಮಾನ ಮಾಡೋದು ಯಾರ್ರೀ ಅಂತ ಕೇಳಿದ್ದು, ಪ್ರಜಾಪ್ರಭುತ್ವದಲ್ಲಿ ಶಾಸಕರು ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಲ್ವಾ ಅಂತ ತಿವಿದಿದ್ದಾರೆ. ಲೋಕಸಭೆ ಚುನಾವಣೆಯ ಹೊಸ್ತಿಲಲ್ಲಿ ಸಚಿವ ಡಾಕ್ಟರ್ HC ಮಹದೇವಪ್ಪ ರಾಜ್ಯದಲ್ಲಿ ದಲಿತರು ಒಗ್ಗಟ್ಟಾಗಿ ಒಂದು ಪಕ್ಷಕ್ಕೆ ಮತ ನೀಡಿದ ಬಳಿಕವೂ ಮತ್ತೆ ಮತ್ತೆ ಸಿಎಂ ಸ್ಥಾನ ಕೊಡಿ ಎಂದು ಕೇಳುವ ಪರಿಸ್ಥಿತಿ ನಮ್ಮದಾಗಿದೆ ಅಂತ ಹೇಳಿದ್ರು. ಮತ ನಮ್ಮದು, ಆದರೆ ನಾಯಕತ್ವ ಇನ್ಯಾರ ಬಳಿಯೋ ಇದೆ ಎಂದು ಹೇಳಿದ್ರು. ಇದಕ್ಕೆ ನಾವು ನಮ್ಮ ನಾಯಕತ್ವ ಬೆಳೆಸದಿರುವುದು ಕಾರಣ ಎಂದು ವಿಶ್ಲೇಷಣೆ ಮಾಡಿದ್ರು. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಮಲ್ಲಿಕಾರ್ಜುನ ಖರ್ಗೆ ಅವರಾಗ್ಲಿ ನಾನಾಗ್ಲಿ ನೀತಿ ರೂಪಿಸುವ ಜಾಗದಲ್ಲಿಲ್ಲ, ನಾವು ಸಿಎಂ ಆಗಲಿಲ್ಲ ಎಂದು ಬೇಸರ ತೋಡಿಕೊಂಡಿದ್ರು. ಡಾಕ್ಟರ್ BR ಅಂಬೇಡ್ಕರ್ ಬಳಿಕ ಮತ್ತೊಬ್ಬ ದಲಿತ ನಾಯಕ ಸಿಗಲೇ ಇಲ್ಲ. ಕರ್ನಾಟಕದಲ್ಲಿ ಪ್ರಭಾವಿ ದಲಿತ ನಾಯಕರಿದ್ದರೂ ಸಿಎಂ ಸ್ಥಾನ ಸಿಗಲಿಲ್ಲ ಅಂತ ಸಮುದಾಯದ ವೇದಿಕೆಯೊಂದು ಏರ್ಪಡಿಸಿದ್ದ ಕಾರ್ಯಕ್ರಮದಲ್ಲಿ ಹೇಳಿದ್ರು.
ಕಾಂಗ್ರೆಸ್ನಲ್ಲಿ ಸೃಷ್ಟಿಯಾಗಿ ಬಿಡ್ತಾ 4 ಬಣ ಅನ್ನೋದು ಮಾತು ಕೇಳಿ ಬರ್ತಿವೆ. ಸಿದ್ದು ಪರ, ಡಿಕೆಶಿ ಪರ ಯಾರ್ಯಾರು ತಟಸ್ಥರೆಷ್ಟು ಮಂದಿ ಅನ್ನೋದು ಕೂಡ ಈಗ ರಹಸ್ಯವಾಗಿಯೇ ಇದ್ದಂತಿದೆ. ಒಂದು ಕಡೆ ಹೆಚ್ಚುವರಿ ಡಿಸಿಎಂ ಬೇಡಿಕೆಯ ಬೆನ್ನಲ್ಲೇ ಇದೀಗ ಸಿಎಂ ಬದಲಾವಣೆ ಚರ್ಚೆಯು ಮುನ್ನೆಲೆಗೆ ಬಂದಿದೆ. ಈ ಮೂಲಕ ಡಿಸಿಎಂ ಹಾಗೂ ಸಿಎಂ ಸ್ಥಾನದ ವಿಚಾರವಾಗಿ ಕಾಂಗ್ರೆಸ್ನಲ್ಲಿ 4 ಬಣಗಳಾಗಿದ್ದರೂ ಸ್ಪಷ್ಟವಾಗಿ ಗೋಚರಿಸುತ್ತಿದೆ. ಶಾಸಕರ ಪೈಕಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಿದ್ದರಾಮಯ್ಯ ಪರವಾಗಿ ನಿಲ್ಲುವ ಹಲವರಿದ್ದಾರೆ. ಸಿದ್ದರಾಮಯ್ಯ ಟೀಮ್ನಲ್ಲಿ ಯಾರೆಲ್ಲ ಇದ್ದಾರೆ ಅನ್ನೋದು ಕೂಡ ಮಹತ್ವದ್ದಾಗಿದೆ. ಒಂದು ಲೆಕ್ಕದಲ್ಲಿ ಸಿಎಂ ಬಿಟ್ಟ ಅಸ್ತ್ರವೇ ಸಿಎಂಗೆ ಬೂಮ್ಬ್ರ್ಯಾಂಗ್ ಆಗ್ತಿದ್ಯಾ ಅನ್ನೋ ಗುಮಾನಿ ಎದ್ದಿದೆ. ಯಾಕಂದ್ರೆ ಮೊದಲು ಡಿಸಿಎಂ ಕೂಗು ಎದ್ದಿತ್ತು. ಒಂದು ಕಡೆ ಸಿಎಂ ಸಿದ್ದು, ಡಿಕೆ ಹಣಿಯೋಕೆ ಸಚಿವ ಜಾರಕಿಹೊಳಿ, ಜಮೀರ್ ಅಹಮದ್, ಎಂಬಿ ಪಾಟೀಲ್ ಹೀಗೆ ಡಿಸಿಎಂ ದಾಳ ಬಿಟ್ಟಿದ್ರು ಅನ್ಸುತ್ತೆ. ಇದೇ ಅಸ್ತ್ರ ಇದೀಗ ಸಿಎಂಗೆ ಉಲ್ಟಾ ಆಗ್ತಿದ್ಯಾ ಅನ್ನೋ ಲೆಕ್ಕಾಚಾರ ಇದೆ. ಯಾಕಂದ್ರೆ ಒಂದು ಕಡೆ ದಲಿತ ಸಿಎಂ ಕೂಗು, ಮತ್ತೊಂದು ಕಡೆ ಲಿಂಗಾಯತರಿಗೆ ಸಿಎಂ ಹುದ್ದೆ ಕೊಡಿ ಅನ್ನೋ ಆಗ್ರಹ ಕೇಳಿ ಬರ್ತಿವೆ. ಹೀಗೆ ಮನೆಗೊಂದು 3 ಬಾಗಿಲು ಆಗ್ತಿದ್ಯಾ ಕಾಂಗ್ರೆಸ್ ಅನ್ನೋ ಚರ್ಚೆ ಆಗ್ತಿದೆ. ಈಗಲೇ ಜಾತಿ ಎತ್ತಿಕೊಟ್ಟೋದು ಶುರುವಾಗಿ ಬಿಟ್ಟಿದೆ. ಹೀಗಾದಲ್ಲಿ ಸಿಎಂ ಸಿದ್ದುಗೆ ಮುಂದಿನ ಆಡಳಿತ ನಡೆಸೋದು ಕಷ್ಟವಾಗುತ್ತಾ? ಹೀಗೆ ಜಾತಿ ಎತ್ತಿಕೊಟ್ಟೋದು ಮುಂದುವರೆದ್ರೆ ಸಿಎಂ ಸೀಟ್ ದಂಗಲ್ ನಿರ್ಣಾಯಕ ಹಂತ ತಲುಪುತ್ತಾ ಅನ್ನೋದು ಕೂಡ ಗಮನ ಸೆಳೆತಿದೆ. ಹಾಗೆ ನೋಡಿದ್ರೆ ಇಲ್ಲಿ ಸಿದ್ದು ಪಾತ್ರವೇನಾದ್ರೂ ಇದೆಯಾ ಅಂತ ಚರ್ಚೆ ಆಗ್ತಿದೆ. ನೋಡಿದ್ರಲ್ವಾ ಅದೇಗೆ ಸಿಎಂ ಡಿಸಿಎಂ ಡಿಶಮ್ ಜಾತಿ ಸ್ವರೂಪ ತಳೆಯಿತು ಅನ್ನೋದರ ಬಗ್ಗೆ ಟಾಕ್ ಶುರುವಾಗಿರೋದು ಹೇಗೆ ಅಂತ. ಇದಾಗಿತ್ತು ಈವರೆಗಿನ ವಿಶೇಷ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಗಿತ್ತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.